ಚಿತ್ತಾಪುರ ಪಟ್ಟಣದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಚಿತ್ತಾಪುರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನೋತ್ಸವ ಅಂಗವಾಗಿ 2025-26ನೇ ಸಾಲಿನ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಾನು ಶಿಕ್ಷಣ ದಿನಾಚರಣೆಗೆ ಹೆಚ್ಚಿಗೆ ಏನು ಹೇಳುತ್ತಾ ಇರುವುದು ಅನಿವಾರ್ಯತೆ. ಯಾಕಂದರೆ ಶಿಕ್ಷಕರು ಸರ್ವಿಸವಾಗಿ ರಾಧಾಕೃಷ್ಣರವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೆವು. ರಾಧಾಕೃಷ್ಣನವರು 1880 ಜನಿಸಿದರೂ ಕೂಡ ಈ ಹುಟ್ಟುಹಬ್ಬ 1880 ಜಾರಿಗೆ ಬರಲಿಲ್ಲ. 1962ನೇ ಇಸ್ವಿಯಲ್ಲಿ ರಾಧಾಕೃಷ್ಣರ ಹುಟ್ಟುಹಬ್ಬವನ್ನು ವಿಶೇಷ ದಿನಾಚರಣೆಯಾಗಿ ಆಚರಣೆ ಮಾಡಿರುವುದು ಕೂಡ ತಮ್ಮೆಲ್ಲರಿಗೂ ವಿಚಾರ. ಇವತ್ತಿಗೆ 1962ರಲ್ಲಿ ಶಿಕ್ಷಕ ದಿನಾಚರಣೆ ಪ್ರಾರಂಭವಾಯಿತು. ಈಗಲೂ ಕೂಡ 62 ವರ್ಷಗಳು ಕಳೆದ ನಂತರ 63ನೇ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿರುವುದು ನನ್ನ ಭಾವನೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿಗೆ ಪಡೆದಿದ್ದೇವೆ. ಶಿಕ್ಷಕರು ದಿನಾಚರಣೆಯಾಗಿ ರಾಧಾಕೃಷ್ಣರ ಹುಟ್ಟುಹಬ್ಬದಲ್ಲಿ ಆಚರಣೆ ಮಾಡುವುದಕ್ಕೆ ತಾವು ನಿರ್ಧರಿಸಿದ್ದೇವೆ. ರಾಧಾಕೃಷ್ಣನವರಿಗೆ ನಾವೆಲ್ಲರೂ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾದಾಗ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ಅನಿವಾರ್ಯತೆ ಇಲ್ಲ. ತಾವೆಲ್ಲರೂ ಸೇರಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುವ ಸಂದೇಶ ಕೊಟ್ಟವರು ರಾಧಾಕೃಷ್ಣ. ಯಾಕಂತಂದರೆ ದೇಶ ಕಟ್ಟತಕ್ಕಂಥ ಸಾಮರ್ಥ್ಯಗಳು ದೇಶ ಕಟ್ಟತಕ್ಕಂಥ ಸಾಮರ್ಥ್ಯಗಳು ವಿಜ್ಞಾನಿಗಳು ಪ್ರಯೋಗ ಮಾಡತಕ್ಕಂಥ ಶಕ್ತಿ ಇರೋದು ಕೇವಲ ಶಿಕ್ಷಕರಿಗೆ ಮಾತ್ರ ಇದೆ. ಹಾಗಾಗಿ ನಮ್ಮ ಹುಟ್ಟುಹಬ್ಬವು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಹೇಳಿ 1962ನೇ ವಿಷಯ ಕೂಡ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಶಿಕ್ಷಕರು ಕೂಡ ತಾವೆಲ್ಲರ ಜೀವನದ ಮುಖಾಂತರ ಸುಮಾರು 8 ಗಂಟೆಗಳನ್ನು ಸೇವೆ ಸಲ್ಲಿಸುವ ಮುಖಾಂತರ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಮಧ್ಯಾಹ್ನ ವರ್ಗದ ಮಕ್ಕಳು ನಮ್ಮ ಶಾಲೆಗೆ ಬರೋದ್ರಿಂದ ಶಿಸ್ತು ಪಾಲನೆ ಮಾಡುವ ಮುಖಾಂತರ ಅವರ ಗುಣಮಟ್ಟದ ಶಿಕ್ಷಣವನ್ನು ಸುಧಾರಿಸುವ ಮುಖಾಂತರ ಅವರೆಲ್ಲರೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಲಾಗಿದೆ ನನ್ನ ಭಾವನೆ. ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು, ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯುವ ಮುಖಾಂತರ, ಸೀಟ್ ತೆರೆಯುವ ಮುಖಾಂತರ, ಕೇಸ್ ಪಡೆಯುವ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ಅನೇಕ ಶಾಲೆಗಳನ್ನು ಕಟ್ಟಿದ್ದಾರೆ. ಶಿಕ್ಷಣಕ್ಕೆ ಅನೇಕ ಕೊಡುಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟದಕ್ಕೆ ಒಂದಷ್ಟು ಥ್ಯಾಂಕ್ಸ್ ಹೇಳಬೇಕು, ಒಂದಷ್ಟು ಸಮಸ್ಯೆಗಳನ್ನು ಅವ್ರನ್ನ ಅನಿಸ್ಕೊಳ್ಬೇಕು, ಅವ್ರು ಬಂದು ಅವ್ರನ್ನ ಭೇಟಿ ಮಾಡಬೇಕು. ಪ್ರತಿ ಸಲ ಸಹಾಯವಾಗಿ ಕೇಳಿದ್ರೆ ಅವ್ರು ಬಂದೇ ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಕಾಲಾಂತರದಿಂದ ಅದು ಒಂದು ಉದ್ದೇಶಪೂರ್ವಕವಾಗಿ ನಾನು ಖಂಡಿತ ಭಾವಿಸಲಿಲ್ಲ. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಏರುವುದಿಲ್ಲ, ಅವರ ಸಮಯ ಕಡಿಮೆ ಆಗ್ತದೆ. ಚಿತ್ತಾಪುರ ಶಾಸಕರು ಬರೀ ಚಿತ್ತಾಪುರಕ್ಕೆ ಹೇಳಿಕೊಟ್ರೆ ಇವತ್ತು ರಾಜ್ಯದ ಪ್ರಭಾವಿ ಸಚಿವರನ್ನು ಬರೀ ರಾಜ್ಯಕ್ಕೆ ಅಷ್ಟೇ ಇಲ್ಲ, ದೇಶ ಮತ್ತು ವಿಶ್ವಾದ್ಯಂತ ಐಟಿ ಬಗ್ಗೆ ಕೆಲಸ ಮಾಡೋದಕ್ಕೆ ಅವರಿಗೆ ಸಮಯ ಅಭಾವದಿಂದ ಅವರು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಅವರು ಸುಭಾಷ್ ಪಾಟೀಲ್ ಸರ್ ಹೇಳಿದ್ದಾರೆ, ಆದರೂ ನಾವು ನಿರಾಶವಾಗಿಲ್ಲ. ರಾಮಕೃಷ್ಣ ಶಬರಿ ಅಂತೆ ಈ ಟೀಚರ್ಗೆಲ್ಲ ಯಾವಾಗಲೂ ಬರಲಿ, ಅವ್ರು ಬಂದಾಗ ಇಷ್ಟು ಟೀಚರ್ನ ಇನ್ನೂ ಹೆಚ್ಚಾಗಿ ಟೀಚರ್ ಕಲಿಸಿ ಅವರೊಂದಷ್ಟು ಥ್ಯಾಂಕ್ಸ್, ಒಂದಷ್ಟು ನಮ್ಮ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೇನೆ. ಒಂದು ಕಡೆ 1960ರಿಂದ ನಾವು ಟೀಚರ್ ಏನು ಮಾಡ್ತಿದ್ದೀವಿ, ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ಟೀಚರ್ ಸಮಾಜದಲ್ಲಿ ಮನ್ನಣೆ ಇರಲಿಲ್ಲ. ಅಕ್ಟೋಬರ್ 94ರಿಂದ ನಾವು ವಿಶ್ವ ಶಿಕ್ಷಕ ದಿನಾಚರಣೆ ಮಾಡ್ತಿದ್ವಿ. ವಿಶ್ವದಲ್ಲಿ ಶಿಕ್ಷಕರ ಸ್ಥಾನಮಾನ ಇರಲಿಲ್ಲ ಅಂತ ಈ ದೇಶ ಶಿಕ್ಷಕರ ಮಾತ್ರ ದೇವರ ರೂಪದಲ್ಲಿ ಕಾಣ್ತದೆ. ಶಿಕ್ಷಣ ಗುರುಧರ್ಮ, ಗುರುವಿಷ್ಣು, ಗುರು ಸಾಕ್ಷಾತ್ ಪರಧರ್ಮ, ತನ್ಮಯಶ್ರೀ ಗುರುವೇನು ಅಂತ ಹೇಳ್ತದೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತದೆ. ಯಾವ ಕಾಲಘಟ್ಟದಲ್ಲಿ ಪ್ರತಿ ವರ್ಷದಲ್ಲಿ ಮುಂಚೆ ಆಷಾಢದಲ್ಲಿ ನಾವು ಗುರುಪೂಜೆ ಮಾಡ್ತೀವಿ. ಎಲ್ಲ ಉದ್ದೇಶ ಈ ದೇಶದಲ್ಲಿ ಮಾತ್ರ, ಬೇರೆ ದೇಶದಲ್ಲಿ ಎಷ್ಟು
ಗುರುವನ್ನು ಒಬ್ಬ ದೇವರ ಸ್ಥಾನದಲ್ಲಿ ಯೋಚನೆ ಮಾಡ್ತಾರೆ. ದೇವರು ಕಣ್ಣಿಗೆ ಕಾಣಲಿಲ್ಲ, ಕಣ್ಣಿಗೆ ಕಾಣದ ಶಿಕ್ಷಕರು ನಮ್ಮ ಮಕ್ಕಳ ಬೆಳೆಯುವ ಮೂಲಕ ನಮ್ಮ ಮನೆಯನ್ನ ನಮ್ಮ ಸಮಾಜ ಬೆಳೆಯುತ್ತದೆ ಅಂತ ದೊಡ್ಡ ಉದ್ದೇಶದಿಂದ ಸಮುದಾಯವನ್ನು ಪೂಜಿಸಿದರೆ ಬಹುಶಃ ಎಲ್ಲ ವೇದಿಕೆಗಳನ್ನು ಹೊಂದಿದ್ದೀವಿ. ನಮ್ಮೆಲ್ಲ ಸಮಾಜದಲ್ಲಿ ಇತ್ತೀಚೆಗೆ ಸಾಮಾನ್ಯ ವ್ಯಕ್ತಿಗಳು ಆಗಿದ್ದೀವಿ. ನಾವು ಬದುಕಿನಲ್ಲಿ ಗುರು ಇದ್ದಾರೆ. ಬಹುಶಃ ನಮ್ಮ ಸಣ್ಣ ವೇದಿಕೆಗಳಿದ್ದಾರೆ. ನಮ್ಮ ಹೈಸ್ಕೂಲಲ್ಲಿ ಕಲಿಸಿದ್ರು